ನೋಡ್ರೆ ಆರಾಮಿದ್ದೀರಾ? ಯಾವಾಗ ಬಂದ್ರಿ? ನಾವು ಬಂದು ಗುರುವಾರ ಬಂದ್ರ. ಆಮೇಲೆ ಏನು ಬೆಲೆ ಕಟ್ಟಿದ್ದೀರಾ ಈ ಸಲ? ಇವು 6.5 ಲಕ್ಷ. 6 ಲಕ್ಷ. ಅಲ್ಲು ಕಡೆ ಅಲ್ಲ. ಯಾವ ಯಜಮಾನ್ರ? ನಮ್ಮದು ಸೊಂಡೆಗೊಪ್ಪ ತಾವರೆಕೆರೆ ಹತ್ರ ಪಕ್ಕ ಕುಡಿಸಿದೇಪಾಳೆ ಅಂತ. ತಾಲೂಕು? ಬೆಂಗಳೂರು ತಾಲೂಕು. ಅಲ್ಲಿಂದ ಬಂದ್ರಿ? ಇನ್ನು ಇರ್ತೀರಾ? ಇನ್ನೊಂದು 2-3 ದಿನ ಇರ್ತೀರಾ? ಸೋಮವಾರ ತಗ ಇರ್ತೀವಿ. ಸೋಮವಾರ ಪರವಾಗಿಲ್ಲ. ಈ ಸಲ ರೈತರು, ವ್ಯಾಪಾರಸ್ಥರು, ಖರೀದಾರು ಜನ ಜಾಸ್ತಿ ಬಂದಿರಿ ಸರಿ. ಗೊತ್ತಿರಲಿಲ್ಲ. ಈ ಸರಿ ಜಾಸ್ತಿ ಬಂದ. ಒಂದ್ ಸ್ವಲ್ಪ ಹಳ್ಳಿ ಕಾರನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಅರಿವು ಮೂಡಿದೆ ಈ ಸಲ. ಈ ಸರಿ ಬಂದ. ಯುವಕರಿಗೆ ಜಾಸ್ತಿ ಒಂದು ಜಾಗೃತಿ ಆಗಿದೆ ಅಲ್ವಾ? ಆಗ್ಲಿ ಸರ್, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗಲಿ. ವ್ಯಾಪಾರ ಆದ್ಮೇಲೆ ಇನ್ನೊಂದು ತಗೊಂಡೋಗಿ. ಹಿಂಗೆ ಬೆಳೀತಾ ಆಯ್ತು. ಮನೆ ಮುಂದೆ ದನಗಳಿದ್ರೆ ಜನ ಬರ್ತಾರೆ. ನೀವು ಮನೆ ಮುಂದೆ 1 ಕೋಟಿ ರೂಪಾಯಿ ಕಾರ್ ಇದ್ರು ಜನ ಬರಲ್ಲ. 1 ಕೋಟಿ ಜವಲ್ ಮಾಡಿಕೊಂಡು ಹೋಯ್ತಿದ್ರು ಯಾರು ಬರಲ್ಲ ಅಲ್ವಾ? ಜಾಗ ಇಲ್ಲ ಈ ಕಡೆ. ಮೆರವಣಿಗೆ ಮಾಡ್ತೀರಾ? ಮೆರವಣಿಗೆ ಮಾಡ್ತೀರಾ? ಹೌದಾ? ಮೆರವಣಿಗೆ ವರ್ಷ ಮಾಡಿವು. 2 ವರ್ಷದಿಂದ. ಹೌದಾ? ಚೆನ್ನಾಗಿ ಸಾಕಿದ್ರಿ. ಫೈನ್. ಸ್ವಲ್ಪ ತಿಂತು. ಬೇಸಾಯನೂ ಮಾಡಿದ್ದೀರಾ? ಮಾಡಿದ್ದೀರಾ? ಹಾಕಿ. ಸಿದ್ಧಗಂಗಾ ಜಾತ್ರೆ ಅಂದ್ರೆ ಒಂದು ವಿಶೇಷ ಅಲ್ವಾ? ಒಂದು ಸಂಭ್ರಮ ಇದ್ದಂಗೆ, ಒಂದು ಹಬ್ಬ ಇದ್ದಂಗೆ ಅಲ್ವಾ? ಯಾವ ಜಾತ್ರೆಗೆ ಹೋಗ್ದಲ್ಲೇ ಇದ್ರು ಇದಕ್ಕೆ ಹೋಗ್ಬೇಕಪ್ಪ ಅಂತೇಳಿ ಅಲ್ವಾ? ತುಂಬ ಅಟ್ರಾಕ್ಷನ್ ಆಗೋದು ಇದು ನಿಮ್ಮದು. ನಿಮ್ಮ ದನಗಳು ಅಟ್ರಾಕ್ಷನ್ ಆಗೋದು. ಹಾಕಿ. ಯಜಮಾನ್ರೆ ಯಾವೂರು? ಕೂಡ್ಲಿಗಿ, ಕೊಟ್ಟೂರು. ಇತ್ತೀಚೆಗೆ ಸೇರ್ಕೊಂತಲ್ವ ಅದು? ಇತ್ತೀಚೆಗೆ ಸೇರ್ಕೊಂತದು. ಹೇಳಿ, ಬಳ್ಳಾರಿ ಡಿಸ್ಟಿಕ್ ಇತ್ತು. ಆ ಕಡೆ ಬಂತಲ್ವಾ? ವಿಜಯನಗರ ಜಿಲ್ಲೆ. ಹೌದು ಹೇಳಿ. ಸುಮಾರು ಜನ ಬಂದವ್ರೆ. ಹೇಳ್ತಾರೆ, ಹೋಯ್ತಾರೆ, ಬಿಡಿಸ್ತಾರೆ. ಕೊಡೋದೇನೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಮಕೂರಿನ ಕೇಂದ್ರ ಬಿಂದುವಾಗಿರುವ ಸಿದ್ಧಗಂಗಾ ಮಠದ ಆವರಣದಲ್ಲಿದ್ದೀನಿ.
ಪ್ರತಿ ವರ್ಷ ಇಲ್ಲಿ ದನಗಳ ಜಾತ್ರೆ ನಡೆಯುತ್ತೆ. 2026ರ ಜಾತ್ರೆ ಆರಂಭ ಆಗಿದೆ. ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದನಗಳ ಜಾತ್ರೆ ಈಗಾಗಲೇ ಆರಂಭಗೊಂಡಿದೆ. ಕರ್ನಾಟಕದ ನಾನಾ ಮೂಲೆಯಿಂದ ಇಲ್ಲಿ ರೈತರು ಬರ್ತಾರೆ, ವ್ಯಾಪಾರ ಬರ್ತಾರೆ, ಖರೀದಿದಾರರು ಬರ್ತಾರೆ. ಎಲ್ಲ ವರ್ಗದ ಜನರು ಸೇರಿ ಒಂದು ಜಾತ್ರೆ ಆಗುತ್ತೆ ಇಲ್ಲಿ. ಸಿದ್ಧಗಂಗಾ ಮಠ ಜಾತ್ರೆ ಅಂದರೆ ಒಂದು ಸಂಭ್ರಮ, ಒಂದು ಸಂತೋಷ, ಒಂದು ಸಡಗರ, ಒಂದು ರೋಮಾಂಚನ, ಒಂದು ಇತಿಹಾಸ, ಒಂದು ದಾಖಲೀಕರಣ. 2026ರ ಸಿದ್ಧಗಂಗಾ ಮಠದ ಜಾತ್ರೆ ಆರಂಭಗೊಂಡಿದೆ.